ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಪವನ್ ಅವ್ರದ್ದು ಲಾಸ್ಟ್ ವೀಡಿಯೋ. ಅವರು ಬೈಕ್ ರೇಸ್ ಆಡಬೇಕಾದ್ರೆ ಅವ್ರ ಲಾಸ್ಟ್ ವೀಡಿಯೋ ಅವ್ರು ಯಾವ ಥರ ಬೈಕ್ ಓಡಿದ್ರು ಅಂತ ಒಂದು ಸಣ್ಣ ಕ್ಲಿಪ್ ಸಿಕ್ಕಿದೆ. ಆ ಕ್ಲಿಪ್ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪವನ್ ಅವರು ಒಂದು ಮಾತು ಹೇಳಿದ್ದಾರೆ, ಅದೇನಂತ ಕೇಳ್ಕೊಂಬರ್ರಿ ನೀವೇ. ಜೀವನದಲ್ಲಿ ನಾನು ನಮ್ದವರೇ ನನಗೆ ಮೂಲ ಆದರು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 100ಕ್ಕೆ 100 ನಿಜ. ಅವರು ನಮ್ಮದವರೇ ಅವ್ರಿಗೆ ಮೂಲ ಆಗಿರ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅವರು ಯಾರು ನಂಬ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಗೆಳೆಯರು, ಅವ್ರ ಸ್ನೇಹಿತರು ಯಾರು ಇದಾರಲ್ಲ, ಅವ್ರ ಜೊತೆ ಅವ್ರು ಬೈಕ್ ರೇಸನ್ನು ಆಡಿರ್ತಾರೆ. ಆ ಬೈಕ್ ರೇಸಲ್ಲಿ ಗಾಡಿ ಸ್ಪೀಡ್ ಓಡಿಸ್ಬೇಕಾದ್ರೆ ಇವರು ಮೃತಪಟ್ಟಿರ್ತಾರೆ. ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ಮಾಹಿತಿಯಲ್ಲಿ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ವಿಡಿಯೋ ನಾನು ಹಾಕ್ತೀನಿ. ಇದೇ ವಿಡಿಯೋ ನೋಡಿ, ಈಗ ಹಾಕ್ತೀನಿ. ಇದೇ ವಿಡಿಯೋದಲ್ಲಿ ಅವರು ಲಾಸ್ಟ್ ಕ್ಲಿಪ್ ಅವ್ರದ್ದು ಸರಿಯಾಗಿರೋದು. ಅವ್ರು ನೋಡಿ ಬರ್ತಾಯಿದ್ದಾರೆ ಪವನ್ ಅವ್ರು ಬಂದು ಬೈಕ್ನ ತೊಗೊಂಬರ್ತಾರೆ. ಈಗ ಹೋಗಿ ರೇಸಿ, ಇವಾಗ ಒಂದು ಬೈಕ್ ನಿಂತಿಲ್ಲ, ಈ ಬೈಕು ಆ ಬೈಕು ಎರಡೂ ಸೇರಿ ಬೈಕ್ ರೇಸಿ ಬಿಡ್ತಾರೆ. ಅವ್ರು ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ಯಾವ್ದಾರು ಇಲ್ಲೇ ಅಬ್ಸರ್ವ್ ಮಾಡೋದು, ಯಾವ್ದಾರು ಆಕ್ಸಿಡೆಂಟ್ ಆಗಿರ್ಬೋದು ಅಂತೇಳಿ. ಅವ್ರ ಮುಖನೇ ಫುಲ್ಲು ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಮುಖನೇ ಫುಲ್ಲು ಬ್ಲಡ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ನೋಡಿ ಎಷ್ಟು ಸ್ಪೀಡಾಗಿ ಹೋಗಿದ್ದಾರೆ ಅಂತ ಹೇಳಿದರೆ, ತುಂಬ ಸ್ಪೀಡಾಗಿ ಗಾಡಿ ಡ್ರೈವ್ ಮಾಡಿದ್ದಾರೆ. ಈ ಥರ ಯಾರು ಮಾಡಬೇಡಿ ನನ್ನ ಪ್ರಕಾರ. ಯಾಕಂದರೆ ನಿಮ್ಮ ಮನೇಲಿ ನಿಮ್ಮನ್ನು ನಂಬ್ಕೊಂಡಿರ್ತಾರೆ, ಅವ್ರಿಗೆ ಮೋಸ ಮಾಡೋದು ಬೇಡ. ನೀವು ಗಾಡಿ ಓಡಿಸ್ಬೇಕಾದ್ರೆ ಸೇಫಾಗಿ ಗಾಡಿ ಓಡಿಸಿ, ಏನೂ ಸಮಸ್ಯೆ ಮಾಡ್ಕೊಂಬಿಡಿ. ಮತ್ತು ಪವನ್ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ನಾನು ನಿಮ್ಗೆ ಫುಲ್ ಅಪ್ಡೇಟ್ ಕೊಡ್ತೀನಿ. ನಮ್ಮ ಕೊಡೋ ಮಾಹಿತಿ ಇಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.